ಎಲ್ರಿಗೂ. ನಾನು ಹಿರಣ್ಣಪ್ಪ ಅಂತ ಬಿಟ್ಟು ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘದ ಉಪಾಧ್ಯಕ್ಷನಾಗಿದ್ದೀನಿ. ದೇಶದಲ್ಲಿ ಈಗ ಆಲ್ರೆಡಿ 17 ರಾಜ್ಯಗಳಲ್ಲಿ ಎಸ್ಸಿಗೆ ಸೇರಿಸಿರ್ತಕ್ಕಂಥ ಮಡಿವಾಳ ಜನಾಂಗವನ್ನು ಕರ್ನಾಟಕದಲ್ಲೂ ಕೂಡ ಸೇರಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಡಿವಾಳ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಇನ್ನಿತರ ಎಲ್ಲ ರಾಜ್ಯದ ಸಂಘಗಳೆಲ್ಲ ಸೇರಿಕೊಂಡು ಮನವಿ ಮಾಡಿದ್ರ ಪ್ರಯತ್ನವಾಗಿ 2009ರಲ್ಲಿ ಸರ್ಕಾರನೇ ಒಂದು ಆದೇಶ ಮಾಡುತ್ತೆ, ಇದರ ಬಗ್ಗೆ ಒಂದು ಅಧ್ಯಯನ ನಡೀಬೇಕು ಅಂತ ಹೇಳ್ಬಿಟ್ಟು. ಈ ಅಧ್ಯಯನವನ್ನು ನಡೆಸಿ ಇದರ ಬಗ್ಗೆ ವರದಿಯೆಲ್ಲ ಬಂದು ವರದಿನಲ್ಲೂ ಕೂಡ ಇವರನ್ನ SC STಗೆ ಸೇರಿಸಬೇಕು, ಅಥವಾ ಇವರು ಏನು ಶೈಕ್ಷಣಿಕವಾಗಿ, ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಹಿಂದುಳಿದಿದ್ದಾರೆ. ಸೊ ಹಾಗಾಗಿ ಇವರನ್ನ SCಗೆ ಸೇರಿಸೋದಕ್ಕೆ ತುಂಬ ಅರ್ಹರು ಅನ್ನತಕ್ಕಂಥ ವರದಿಯನ್ನು ಸರ್ಕಾರ ತಗೊಂಡ್ಮೇಲೂ ಕೂಡ ತದನಂತರದಲ್ಲಿ ಬಂದಿರತಕ್ಕಂಥ ಎಲ್ಲ ಸರ್ಕಾರಗಳು ಕೂಡ ನಮ್ಮ ಮಡಿವಾಳರು ಮಾಡ್ತಕ್ಕಂಥ ಎಲ್ಲ ಸಮಾವೇಶದಲ್ಲಿ ಬಂದು ಓಪನ್ ಆಗಿ ಎಲ್ರಿಗೂ ಹೇಳಿದ್ದಾರೆ, ನಾವು ನಿಮ್ಮನ್ನು SCಗೆ ಸೇರಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಈ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಎಲ್ಲ ಪತ್ರ ವ್ಯವಹಾರಗಳನ್ನೆಲ್ಲ ಮಾಡಿ ಪ್ರತಿಯೊಬ್ಬ MLAಗಳು ಅಥವಾ ಪ್ರತಿಯೊಬ್ಬ ಮಿನಿಸ್ಟರ್ಗಳು ಪ್ರತಿಯೊಂದು ಸರ್ಕಾರ ಇರುವಾಗಲೂ ಕೂಡ ತುಂಬ ಎಫರ್ಟನ್ನು ಹಾಕಿ ತುಂಬ ಕೆಲಸಗಳನ್ನು ಮಾಡಿಕೊಂಡು ಈ ಒಂದು ಫೈಲ್ಗಳು ಈಗ ಆಲ್ರೆಡಿ ಕ್ಯಾಬಿನೆಟ್ ಹತ್ತಕ್ಕೆ ಬರಬೇಕು ಅನ್ನೋ ಮಟ್ಟಕ್ಕೆ ತಂದಿದ್ದಾರೆ. ಸೊ ಇನ್ನಾದರೂ ಕೂಡ ಇನ್ನೇನು ಈಗ ಸಿದ್ದರಾಮಯ್ಯನವ್ರ ಸರ್ಕಾರ ನಡೀತಾ ಇದೆ, ಈಗಲಾದರೂ ಕೂಡ ಈ ಒಂದು ಫೈಲನ್ನು ಕ್ಯಾಬಿನೆಟ್ಟಿಗೆ ತರಿಸ್ಕೊಂಡು ಇದನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಒಂದು ವೇಳೆ ಶಿಫಾರಸು ಇನ್ನೂ ಮಾಡಲಿಲ್ಲ ಅಂತ ತಮ್ಮಿಂದ ಏನಾದರೂ ನಮ್ಮನ್ನು ಕಡೆಗಣಿಸುವಂತಹ ಪ್ರಯತ್ನಗಳೇನಾದರೂ ಆದಲ್ಲಿ ರಾಜ್ಯಾದ್ಯಂತ ಎಲ್ಲ ಮಡಿವಾಳರು ಸೇರಿಕೊಂಡು ಹಾಗೂ ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಮತ್ತು ಉತ್ತರ ಕರ್ನಾಟಕ ಮಡಿವಾಳರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ HK ಹನುಮಂತಪ್ಪನವರು ಎಲ್ಲರೂ ಸೇರಿಕೊಂಡು ಈ ಒಂದು ಹೋರಾಟವನ್ನು ಉಗ್ರವಾದ ರೀತಿಯಲ್ಲಿ ನಮ್ಮನ್ನು SCಗೆ ಸೇರಿಸಿ ಅಂತ ಬಿಟ್ಟು ಮಾಡಬೇಕು ಅನ್ನೋದ್ರಲ್ಲಿ ಇದೀವಿ ನಾವು. ಸಂಘಟನೆಗಳು ಜಾಸ್ತಿ ಆಗ್ತಿದೆ ಅಂತ ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಸಂಘಟನೆ ನೀವು ಜಾಸ್ತಿ ಆಗ್ತಾ ಇದೆ ನಿಜ, ಸಂಘಟನೆಗೆ ಎಜುಕೇಟರ್ಸ್ ಬರಕ್ಕೆ ಶುರು ಮಾಡಿದ್ದಾರೆ. ಇವತ್ತು ಕರ್ನಾಟಕ ರಾಜ್ಯ ಮಡಿವಾಳರ ಸಂಘ, ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ನಮ್ಮದು, ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಏನಿದೆ ನಮ್ಮದು, ಇವತ್ತು ಈ ಸಂಘದಲ್ಲಿ ಪಾರದರ್ಶಕತೆಯಿಂದ ಇಲ್ಲೇನು ಕೆಲಸಗಳು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮತ್ತು ಕಟ್ಟಕಡೆ ಮಡಿವಾಳನಿಗೂ ಕೂಡ ಸಿಗಬೇಕಾಗಿರ್ತಕ್ಕಂಥ ಸರ್ಕಾರಿ ಸೌಲಭ್ಯಗಳನ್ನು ಸಿಗುವಂತಹ ಕೆಲಸಗಳನ್ನೇನು ಮಾಡ್ತಾ ಇದ್ದೀವಿ ಒಂದು ಸಂಘದ ಕಡೆಯಿಂದ. ಸೊ ಇದರಿಂದಾಗಿ ಈ ಸಂಘಕ್ಕೆ ಎಜುಕೇಟೆಡ್ಸು ಬರುವಂಥ ನಿಟ್ಟಿನಲ್ಲಿ ಹಾಗಾಗಿ ಸಂಘ ಮತ್ತು ಸಂಘಟನೆ ಎರಡೂ ಕೂಡ ಬೆಳೀತಾ ಇದೆ. ಸಮಾವೇಶಗಳು ಮಾಡ್ತಾರೆ ಮತ್ತೆ ಸುಮ್ಮನೆ ಆಯ್ತಾರೆ. ಸಮಾವೇಶವನ್ನು ಮಾಡಿದಾಗ ನಮಗೆ ಸಮಾವೇಶದಲ್ಲಿ ಪ್ರತಿ ಸಾರಿ ಕೂಡ ಭರವಸೆ ಸಿಗ್ತದೆ, ಏನಂತ ಹೇಳಿದ್ರೆ ನಾವು ನಿಮ್ಮನ್ನು SCಗೆ ಸೇರಿಸ್ತೀವಿ, ನಾವು ನಿಮ್ಮ ಜೊತೆ ಇದ್ದೀವಿ ಅಂತೇಳಿ. ಸೊ ಕಳೆದ ವಾರ ಕೂಡ ನಡೆದಿರ್ತಕ್ಕಂಥ ನಮ್ಮ ಸಮಾಜದ ಒಂದು ಕಾರ್ಯಕ್ರಮದಲ್ಲಿ ಈಗಿನ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಮತ್ತು ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ DK ಶಿವಕುಮಾರ್ ಅವರು ಸಹ ನಿಮ್ಮ ಜೊತೆ ನಾವಿದ್ದೇವೆ, ಸೊ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳಿಗೂ ನಾವು ನಿಮ್ಮ ಬೆಂಬಲವಾಗಿ ನಿಲ್ತೇವೆ ಅನ್ನೋಂಥದ್ದು ಹೇಳಿದ್ದಾರೆ. ಸೊ ಇದು ಇವತ್ತೇ ಹೇಳಿದ್ದಂತಲ್ಲ, ಈ ಹಿಂದಿನ ಸಮಾವೇಶಗಳಲ್ಲೂ ಕೂಡ ಹೇಳಿದಾಗ ಪ್ರತಿಯೊಂದು ಸಾರಿನೂ ಸರ್ಕಾರ ಬರುವಾಗ ಮಡಿವಾಳರ ಪಾತ್ರ ಮತ್ತು ಮಡಿವಾಳರ ಓಟು ಬಹಳ ಮಹತ್ವದ್ದಾಗಿದೆ ಈ ಸರ್ಕಾರಗಳಿಗೆ. 2 ವರ್ಷ ಆಗಿದೆ, 2 ವರ್ಷ ಹಿಂದನೂ ಕೂಡ ನಮಗೆ ಬರೀ ಆಶ್ವಾಸನೆ ಕೊಟ್ಕೊಂಡು ಬರ್ತಾ ಇರೋದು. ಅದೇ ರೀಸನ್ಗೆ ನಾವು ಕೂಡ 2 ವರ್ಷ ಕಾದ್ವಿ. ಸೊ ಇನ್ನೂ ಒಂದು ಕೂಡ ಕಾಯುವಂತಹ ಅಂತ ಇಲ್ಲ ಅಂತೇಳ್ಬಿಟ್ಟೆ ನಾವು ಮೊನ್ನೆ ತಾರೀಕು ನಡೆದಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಹೇಳಿದಾಗ, ಇಲ್ಲ ನಿಮ್ಮ ಆಶ್ವಾಸನೆಗಳನ್ನ ನಾವು ಈಡೇರಿಸುವಂಥ ಕಾಲ ಬಂದಿದೆ, ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋಂಥ ಮಾತನ್ನು ಹೇಳಿದ್ದಾರೆ. ಸೊ ಇಲ್ಲೂ ಕೂಡ ಇದು ಕೂಡ ಆಶ್ವಾಸನೆಯಾಗೇ ಉಳಿದ್ರೆ, ಸೊ ಮುಂದೆ ಬರುವ ದಿನಗಳಲ್ಲಿ ಉತ್ತರ ಕರ್ನಾಟಕದ ಎಲ್ಲ ಮಡಿವಾಳ ಸಂಘಗಳನ್ನು ಶ್ರೀಯುತ HK ಹನುಮಂತಪ್ಪನವರ ನೇತೃತ್ವದಲ್ಲಿ ಅವ್ರನ್ನೂ ಕೂಡ ಒಗ್ಗೂಡಿಸಿಕೊಂಡು ಕರ್ನಾಟಕ ರಾಜ್ಯ ಮಡಿವಾಳರ ಕ್ಷೇಮಾಭಿವೃದ್ಧಿ ಸಂಘ ಎಲ್ಲರೂ ಸೇರಿ ನಾವು ಹೋರಾಟವನ್ನು ಉಗ್ರ ರೀತಿಯಲ್ಲಿ ಮಾಡ್ತೀವಿ. ಹಿರಣ್ಣಪ್ಪ ಕುಮ್ರಿ.